ಹಲೋ ಎವ್ರಿವನ್. 54ನೇ ಪ್ರಶ್ನೆಯನ್ನ ನೋಡೋಣ. ಈ ಕೆಳಗಿನ ಸಂಯುಕ್ತಗಳ ಅಣುಸೂತ್ರಗಳನ್ನು ಬರೆದು ಪ್ರತಿಯೊಂದರ ಉಪಯೋಗಗಳನ್ನು ತಿಳಿಸಿ. ಸೊ ಮೊದಲನೇದು ಚೆಲುವೆ ಪುಡಿ. ಚೆಲುವೆ ಪುಡಿಯ ಅಣುಸೂತ್ರ CaOCl2. CaOCl2 ಇದು ಚೆಲುವೆ ಪುಡಿಯ ಅಣುಸೂತ್ರ. ಇದನ್ನ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಕರಿತೀವಿ. ಇದು ರಾಸಾಯನಿಕ ಹೆಸರು. ಚೆಲುವೆ ಪುಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಇದರ ಉಪಯೋಗಗಳು ಏನು ಅಂತ ಅಂದ್ರೆ, ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿ ಮತ್ತು ಲಿನನ್ಗಳಿಗೆ ಬಿಳುಪನ್ನ ನೀಡೋದಕ್ಕೆ, ಅದೇ ರೀತಿ ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳನ್ನ ಬಿಳಿ ಮಾಡೋದಿಕ್ಕೆ, ಬ್ಲೀಚ್ ಮಾಡೋದಿಕ್ಕೆ ನಾವು ಚೆಲುವೆ ಪುಡಿಯನ್ನ ಉಪಯೋಗಿಸ್ತೀವಿ. ಅದೇ ರೀತಿ ಉತ್ಕರ್ಷಣಕಾರಿಯಾಗಿ, ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಉತ್ಕರ್ಷಣಕಾರಿಯಾಗಿ ನಾವು ಚೆಲುವೆ ಪುಡಿಯನ್ನ ಬಳಸ್ತೀವಿ. ಹಾಗೆ ಕುಡಿಯುವ ನೀರನ್ನ ಕೀಟಾಣುಗಳಿಂದ ಮುಕ್ತ ಮಾಡೋದಕ್ಕೆ, ಕೀಟನಾಶಕವಾಗಿಯೂ ಕೂಡ ನಾವು ಚೆಲುವೆ ಪುಡಿಯನ್ನ ಬಳಸ್ತೀವಿ. ಇನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ CaSO4.12H2O. CaSO4.12H2O. ಇದನ್ನ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಕರಿತೀವಿ. ಇದು ರಾಸಾಯನಿಕ ಹೆಸರು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ರಾಸಾಯನಿಕ ಹೆಸರು. ಇದರ ಉಪಯೋಗಗಳೇನೇನು ಅಂತ ಅಂದ್ರೆ, ಆಟಿಕೆಗಳನ್ನ ತಯಾರು ಮಾಡೋದಿಕ್ಕೆ, ಹಾಗೆ ಅಲಂಕಾರದ ವಸ್ತುಗಳನ್ನ ತಯಾರು ಮಾಡೋದಕ್ಕೆ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಬಳಸ್ತೀವಿ. ಹಾಗೆ ಮುರಿದ ಮೂಳೆಗಳನ್ನ ಸರಿ ಜೋಡಿಸೋದಿಕ್ಕೆ ಪ್ಲಾಸ್ಟರ್ ಅನ್ನ ಕಟ್ತಾರಲ್ವಾ ಡಾಕ್ಟರ್ಸು, ಅದರಲ್ಲೂ ಕೂಡ ಇದೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ನಾವು ಬಳಸಿರ್ತೀವಿ. ಮತ್ತೆ ಕೆಲವೊಂದಿಷ್ಟು ಮೇಲ್ಮೈಗಳನ್ನ ನಯವಾಗಿಸೋದಕ್ಕೆ, ಅದನ್ನ ಸ್ಮೂತ್ ಮಾಡೋದಿಕ್ಕೂ ಕೂಡ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ನಾವು ಬಳಸೋದು ಇದೆ. ಸೊ ಇದಿಷ್ಟು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಉಪಯೋಗಗಳು.